ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಭೂಮಿ ಕೊಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದವರಿಂದ ನಕಲಿ ದಾಖಲೆ ಸೃಷ್ಟಿಗೆ ಉತ್ತೇಜನ, ಮಂಕೋಡು ನಿವೇಶನ ಅಕ್ರಮ 150 ಕೋಟಿಗೂ ಅಧಿಕ ಅವ್ಯವಹಾರ ಪ್ರಕರಣ ಸಿಒಡಿ ತನಿಖೆಗೆ ಒಪ್ಪಿಸಲು ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯ, ಸಮರ್ಪಕ ವಿದ್ಯುತ್ ಪೂರೈಕೆಗೆ ದೇವೇಂದ್ರಪ್ಪ ಒತ್ತಾಯ. ಫೆಬ್ರವರಿ 24ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅವ್ವಾಸಂತೆ, ಕಲಿಕಾ ಹಬ್ಬ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ಪೂರಕ ಎಂದ ಸವಿತಾ ವಾಸು. ಈಗ ಸುದ್ದಿಗೆ ವಿವರ. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಸೇರಿದಂತೆ ಭೂರಹಿತರಿಗೆ ಹಕ್ಕು ಕೊಡಿಸುತ್ತೇನೆ ಎಂದು ಶಾಸಕರಾದವರು ತಾವೇ ಸರ್ಕಾರಿ ಭೂಮಿ ಫೋರ್ಜರಿಯಲ್ಲಿ ಭಾಗಿಯಾಗಿರುವುದು ಕ್ಷೇತ್ರದ ದುರಂತ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರೋಪಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮ ಮಿತ್ರರ, ಸಾಗರದಲ್ಲಿ ಕಳೆದ 1.5-2 ವರ್ಷದಲ್ಲಿ ಬಹಳ ಭೂ ಹಗರಣಗಳು ನಡೀತಾ ಇದೆ. ಈಗಾಗಲೇ ಸರ್ವೆ ನಂಬರ್ 12 ಮಂಕೋಡು ಗ್ರಾಮ, ಅಲ್ಲಿ 59 ಎಕರೆ 36 ಗುಂಟೆ ಇರೋಂಥದ್ದು. ಅಲ್ಲಿ ಅಕೇಶಿಯ ಊರಿನವರು ಡಿಪಾರ್ಟ್ಮೆಂಟ್ನವರು ಅಕೇಶಿಯನ ಹಾಕಿದ್ದಾರೆ. ಅಕೇಶಿ 25-30 ವರ್ಷದಿಂದ ಅಕೇಶಿಯ ಮರಗಳು ಬೆಳೆದು ನಿಂತಿದೆ. ಅಲ್ಲಿ ಒಂದಿಷ್ಟು ಜನ ಅಕ್ರಮವಾಗಿ ದಾಖಲೆಗಳನ್ನ ತಿದ್ದ ಅಂತ ತಾಲೂಕು ಆಫೀಸಲ್ಲಿ ಅಧಿಕಾರಿಗಳನ್ನ, ಆಮೇಲೆ ದಾಖಲೆಯನ್ನ ನೋಡ್ಕೊಳ್ಳತಕ್ಕಂಥ ಅಲ್ಲಿಯ ಅಧಿಕಾರಿಗಳನ್ನ ಎಲ್ಲ ಬುಕ್ ಮಾಡಿಕೊಂಡು ಅವರು ಸೇರ್ಕೊಂಡು ದಾಖಲೆಗಳನ್ನ ತಿದ್ದ ಅಂತದ್ದು. ಇದು ಒಂದು ಕಳೆದ 3-4-5 ವರ್ಷದಿಂದ ಅಥವಾ 1-2-3 ವರ್ಷದಿಂದ ಇದು ಪ್ರಾರಂಭ ಆಗಿರೋ ಅಂಥದ್ದು. ಇದೀಗ ಕಳೆದ 6-7 ತಿಂಗಳಿಂದ ನಡೆದಿರೋ ಅಂತ ಘಟನೆ. ಇದೊಂದು ಕಳೆದ 3-4 ತಿಂಗಳಿಂದ ಗುಸುಗುಸು ಅಂತ ಅಲ್ಲಿ ಇಲ್ಲಿ ಜನ ಮಾತಾಡ್ಕೊಳ್ಳೋದು, ಏನು ನಮ್ಮ VAಗಳು ಅವರು ಕೆಲವರು ಮಾತಾಡೋ ಅಂಥದ್ದು, ಅಲ್ಲಿಂದ ಹೊರಗೆ ಬಿದ್ದಿರೋ ಅಂತ ವಿಷಯ. ಫಕೀರಪ್ಪ ಬೀನ್ ನಾಗಪ್ಪ, ಸುಬ್ಬಪ್ಪ ಬೀನು ಅಂತ ನಾಯ್ಕ್ ಅಂತ, ಈ ರೀತಿ ಒಂದು 15-20 ಜನಿಗೆ ಇದನ್ನ ದರ್ಖಾಸ್ತಲ್ಲಿ ಮಂಜೂರಾತಿ ಆಗಿದೆ ಅಂತೇಳಿ ಕೈ ಬರಹದ ಪಾಣಿಗಳನ್ನ ತಿದ್ಕೊಂಡು ಬಂದಿರೋದು. 65ರಿಂದ ಇಲ್ಲಿವರೆಗೆ 2000ನೇ ಇಸ್ವಿವರೆಗೆ ಭೂಮಿ ಅಂತ ಹೇಳಿ ಬರಲ್ಲಿವರೆಗೆ, ಸಾಫ್ಟ್ವೇರ್ ಬರಲ್ಲಿವರೆಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ತಿದ್ದಿ ಏನಿವತ್ತು ನಗರದ ಪಟ್ಟಣಕ್ಕೆ ಪಕ್ಕದಲ್ಲೇ ಇರೋ ಅಂಥದ್ದು ಮಂಕೋಡು ಗ್ರಾಮ. ನೀವು ನೋಡಿರ್ಬೋದು, ಸೂರ್ಯನಗದ್ದೆ ಪಕ್ಕದ ಕೋಟ್ಯಾಂತರ ರೂಪಾಯಿ, ಒಂದು 100 ಕೋಟಿ ರೂಪಾಯಿ 150 ಕೋಟಿ ರೂಪಾಯಿಗೆ ಇರ್ತಕ್ಕಂಥ ಅಸೆಟ್ ಅದು. ಇದು ಶಾಸಕರು, ಶಾಸಕರ ಸಂಬಂಧಿಕರು, ಅವರ ನಾಯಕತ್ವದಲ್ಲಿ ಮುಂದಾಳತ್ವದಲ್ಲಿ ಅವರೇ ಕಿಂಗ್ ಪಿನ್ಗಳು. ಯಾರು ಮತ ತಗೊಂಡು ನಮ್ಮ ಹಿತ ರಕ್ಷಣೆ ಮಾಡ್ತೀವಿ ಅಂತೇಳಿ ಮತ ತಗೊಂಡು ನಮ್ಮ ಹಿತ ರಕ್ಷಣೆ ಮಾಡ್ತೀವಿ, ನಮ್ಮನ್ನು ಕಾಪಾಡ್ತೀವಿ, ಮುಳುಗಡೆ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ 75 ವರ್ಷದಿಂದ ಹಕ್ಕುಪತ್ರ ಕೊಡದೇ ಇರೋರಿಗೆ ಹಕ್ಕುಪತ್ರ ಕೊಡ್ತೀವಿ, ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಕೊಡ್ತೀವಿ ಅಂತ ಹೊಂಟವರು ನಗರದ ಸುತ್ತಮುತ್ತಲು ಸರ್ಕಾರಿ ಜಾಗ ಯಾವ್ದಿದೆ ಅಂತ ಹೇಳಿ ಹುಡುಕಕ್ ಹೊರಟಿದ್ದಾರೆ. ಇದನ್ನ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು RTC ತರಬೇಕಾಗಿತ್ತು, ಯಾವುದು ಹೊಸ RTC ಭೂಮಿ. ಅಷ್ಟೊತ್ತಿಗೆ ಈಗ ಹೊರಗಡೆ ವಿಷಯ ಸುದ್ದಿ ಬಿದ್ದಿದ್ರಿಂದ ಇನ್ನು ನಮ್ಮ ಬುಡಕ್ ಬರೋದು ಗ್ಯಾರಂಟಿ ಅನ್ನೋದು ಗ್ಯಾರಂಟಿ ಆದ್ಮೇಲೆ
ಸಂತೋಷ ಅಂತೇಳಿ ದ್ವಿತೀಯ ದರ್ಜೆ ಸಹಾಯಕ ತಾಲೂಕ್ ಕಚೇರಿ, ಅವನು 20/8/2024 ತಹಸೀಲ್ದಾರ್ಗೆ ಪತ್ರ ಬರೀತಾನೆ. ಸ್ವಾಮಿ ಹಿಂಗೆ ಹಿಂದೆ ಈ ಮಂಕೋಡು ಗ್ರಾಮ ಸರ್ವೆ ನಂಬರ್ 12 ಸಂಬಂಧಿಸಿದ ದಾಖಲೆಗಳ ತಿದ್ದುಪಡಿ ಮತ್ತು ನಕಲಿ ದಾಖಲೆಗಳ ಸೃಷ್ಟಿಗೊಂಡಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಕುರಿತು ಅವನೇ ಬರೀತಾನೆ. ಮಂಕೋಡು ಗ್ರಾಮ ಸರ್ವೆ ನಂಬರ್ 12 ಸಂಬಂಧಿಸಿದ 1958ರಿಂದ 2000 ಇಸ್ವಿವರೆಗಿನ RTC ಮಂಕೋಡು ಸರ್ವೆ ನಂಬರ್ 12 ಸಂಬಂಧಿಸಿದ ದರಖಾಸ್ತು ಆದೇಶ, ಸ್ಕೆಚ್ಚು ಮತ್ತು ಸಾಗುವಳಿ ಚೀಟಿ ಇವೆಲ್ಲ ತಿದ್ದುಪಡಿ ಆಗಿದೆ. ಈ ಮೇಲ್ಕಂಡ ವಿಷಯಕ್ಕೆ ನಾನು ಸಾಗರ ತಾಲೂಕ್ ಕಚೇರಿಯ ಲೇಖನ ಇಲಾಖೆಯಲ್ಲಿ ಬಹಳ ಸ್ಟ್ರಾಂಗ್ ಇದೆ. ಎಲ್ಲದನ್ನು ಸರಿಪಡಿಸ್ತೀವಿ, ಎಲ್ಲರನ್ನು ಬೆದರಿಸ್ತೀವಿ, ಎಲ್ಲರನ್ನು ಹೆದರಿಸ್ತೀವಿ, ಎಲ್ಲದನ್ನು ಸರಿಪಡಿಸ್ತೀವಿ ಅನ್ನೋ ಮನಸ್ಥಿತಿಲಿದ್ದಾರೆ. ಬಟ್ ಹಾಗಾಗಬಾರ್ದು. ಮುಂದಿನ ದಿವಸದಲ್ಲೇ ಆ ಊರಿನವರು ಗ್ರಾಮ ಸಮಿತಿಯ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮಾಡಿ ಮುಂದಿನ ದಿವಸದಲ್ಲಿ ಅವರು ಸಹಿತ ಹೋರಾಟನ ಕೈಗೆತ್ಕೊಳ್ತಾರೆ. ಅವ್ರಿಗೆ ಬೆಂಬಲವಾಗಿ, ಆ ಊರಿನವ್ರಿಗೆ ಬೆಂಬಲವಾಗಿ ನಾವು ಸಹಿತ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಇದು ಅಂತಿಮವಾಗಿ ಯಾರು ತಪ್ಪಿತಸ್ಥರು ಇದ್ದಾರೆ, ಯಾರು ಇದನ್ನ ತಿದ್ದುಪಡಿನ ಮಾಡಿದ್ದಾರೆ, ಇಂಥವು ಎಷ್ಟಾಗಿದ್ದಾವೆ, ಇವೆಲ್ಲವೂ ಸಹಿತ ಹೊರಗೆ ಬರಬೇಕಾದ ಅನಿವಾರ್ಯತೆ ಇದೆ. ಕೈ ಜೋಡಿಸುತ್ತೆ. ಪಕ್ಷದ ಮುಖಂಡರು ಸಹಿತ ಭಾಗವಹಿಸ್ತಾರೆ. ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಸಹಿತ ಇದಕ್ಕೆ ಕೈ ಜೋಡಿಸುವಂತ ಕೆಲಸ ಮಾಡ್ತಾರೆ. ನಮ್ಗೆ ಇದೆ, ವಿಶ್ವಾಸ ಇದೆ. 50 ಅಡಿ ಆಗಲ, 100 ಅಡಿ, 200 ಅಡಿ ಉದ್ದ ಇತ್ತೀಚೆಗೆ ಸೇಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್, ಗ್ಯಾಸ್ ಬಂಕ್ ಎದುರುಗಡೆ, ಅಂಗನವಾಡಿ ಕಾದಿರಿಸಿದ ಜಾಗ, ಈ ರೀತಿ ನಿರಂತರವಾಗಿ ಸೇಲ್ ಸರ್ಟಿಫಿಕೇಟ್ ಅವಧಿ ಯಾವ್ದ್ರಿ, ಎಷ್ಟು ದಿವಸ ಅದು, ಇಷ್ಟೇ ಜನಕ್ಕೆ ಕೊಡಬೇಕು ಅಂತ ಸೇಲ್ ಸರ್ಟಿಫಿಕೇಟ್ ಅಲ್ಲ ಮಾನದಂಡ ಇದೆ. ಇಂತಿದ್ದರಿಗೆ ಕೊಡಬೇಕು. 4 ರೂಪಾಯಿ 6 ರೂಪಾಯಿ ದರದಲ್ಲಿ ಅಡಿಗೆ, 4 ರೂಪಾಯಿ 6 ರೂಪಾಯಿ ರೇಟ್ ನಲ್ಲಿ, ಕನಿಷ್ಠ ದರದಲ್ಲಿ. ಆದ್ರೆ ಅದು ಇವತ್ತು ಚಾಲ್ತಿಲಿದೆ. ಆ 3,000 ಜನಿಗೆ ಕೊಟ್ಟಿದ್ದು ಹೊರತುಪಡಿಸಿ ಕನಿಷ್ಠ ಇನ್ನೊಂದು 2-3 ಸಾವಿರ ಜನಿಗೆ ಕೊಟ್ಟಿದ್ದಾರೆ. ಇವತ್ತು ನಡೀತಾ ಇದೆ ಚಾಲ್ತಿಲಿ. ಇದು ದೊಡ್ಡ ಹಗರಣ ಅಲ್ವಾ? ಇದ್ರ ಮೇಲೆ ತನಿಖೆನೇ ಆಗಲ್ಲ. ಸಾಗರದಂತ ಜಾಗದಲ್ಲಿ ಇದ್ರ ಮೇಲೆ ತನಿಖೆನೇ ಆಗದೆ ಇರುವಂತ ಸ್ಥಿತಿ ಇದೆ. ಇನ್ನು ಬೇರೆ ಕಡೆ ಇನ್ ಯಾವ ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ. ಮಾಹಿತಿ ಹಕ್ಕು ಎಲ್ಲ ಬಂದು, ಮಾಹಿತಿ ಹಕ್ಕು ಬರೋದಕ್ಕಿಂತ ಮುಂಚೆ 2000ಕ್ಕಿಂತ ಪೂರ್ವದಲ್ಲಿ ಯಾವ ಪರಿಸ್ಥಿತಿ ಇತ್ತೋ ನಂಗೆ ಗೊತ್ತಿಲ್ಲ. ಮಾಹಿತಿ ಹಕ್ಕು ಬಂದ ಮೇಲೂ ಸಹಿತ ಸುಧಾರಣೆ ಆಗೋದಿಲ್ಲ, ಸರಿ ಆಗೋದಿಲ್ಲ, ದಾಖಲೆಗಳನ್ನ ತಿದ್ದುಪಡಿ ಮಾಡೋ ಅಂತದ್ದು. ಆದ್ರೆ ಸಾಮಾನ್ಯ ಜನ ಹಕ್ಕುಪತ್ರಕ್ಕಾಗಿ ಇನ್ನೂ ಅಲಿತಿದ್ದಾನೆ, ನ್ಯಾಯಕ್ಕಾಗಿ ಒಂದು ತುಂಡು ಭೂಮಿಗಾಗಿ ಇನ್ನೂ ಅಲಿತಿದ್ದಾನೆ. ಮುಳುಗಡೆ ರೈತ 75 ವರ್ಷದಿಂದ ಹಕ್ಕಿಗಾಗಿ ಕಾದು ಕೂತಿದ್ದಾನೆ ಸರ್ಕಾರದಲ್ಲಿ. ಆದ್ರೆ ಇಲ್ಲಿ ಫೋರ್ಜರಿ ದಾಖಲೆಗಳು ಸೃಷ್ಟಿಯಾಗಿ ನೂರಾರು ಕೋಟಿ ರೂಪಾಯಿ ವ್ಯವಹಾರ, ಇದು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಅನ್ಯಾಯ ಆಗಿದೆ. ಸಾವಿರಾರು ಕೋಟಿ ಸಾಗರದ ಸೆಲ್ಫ್ ಸರ್ಟಿಫಿಕೇಟ್ ಹಗರಣ, ಈ ರೀತಿಯ ಸರ್ಕಾರಿ ಭೂಮಿಯನ್ನ ಹಳೆ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು. COD ತನಿಖೆ ಮಾಡೋದಕ್ಕೆ AC ಅವರು ರೆಕಮೆಂಡ್ ಮಾಡಬೇಕು. DC ಜಿಲ್ಲಾಧಿಕಾರಿಗಳು ಜೀವಂತ ಇದ್ರೆ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳನ್ನ ಭೇದಿಸುವಂತ ಕೆಲಸ ಜಿಲ್ಲಾಧಿಕಾರಿಗಳ ಮಾಡಬೇಕು. ಇದನ್ನ ಕೃಷ್ಣ ಬೈರೇಗೌಡರಿಗೂ ಸಹಿತ ಮುಡಿಸುವಂತ ಪ್ರಯತ್ನ ಮಾಡೋದು ಅನಿವಾರ್ಯ. ಕೃಷ್ಣ ಬೈರೇಗೌಡರಿಗೂ ಸಹಿತ ಇಂಥ ವಿಷಯಗಳು ತಗೊಂಡೋಗಿ ಮುಟ್ಟಿಸುವಂತದ್ದು ಆಗ್ಬೇಕು, ತನಿಖೆನೂ ಸಹಿತ ಆಗಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸ್ತೇವೆ. ಉಳಿದಿರೋ ಅಂತದ್ದನ್ನ ಈ ರೀತಿಯ ನೂರಾರು ಕೋಟಿ ರೂಪಾಯಿ ಭೂಮಿಯನ್ನ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ತಂಡನ ತಮ್ಮ ಜೊತೆಗೆ ಇಟ್ಕೊಂಡಿದ್ರಲ್ಲ ಶಾಸಕರೇ, ನೀವೇ ಅದಕ್ಕೆ ಬಾಸ್ ಅಂತ ಹೇಳಿ ಹೇಳ್ತಿದ್ದಾರೆ. ತಾಲೂಕು ಆಫೀಸಿಗೆ ರೆಕಾರ್ಡ್ ತಿದ್ದುಪಡಿಗೆ 2 ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ ಅಂತಕ್ಕಂಥ ಮಾತು ಹೇಳ್ತಿದ್ದಾರೆ. ರೆಕಾರ್ಡ್ ತಿದ್ದುಪಡಿ ಮಾಡಿ ಇಂಥವನ್ನೆಲ್ಲ ರೆಡಿ ಮಾಡಿ ಕೊಡೋದಕ್ಕೆ 2 ಕೋಟಿ ರೂಪಾಯಿ ಹಣ ಸಂದೇಹ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ.
ಯಾವಾಗ ಒಬ್ಬ ಮಾಹಿತಿ ಹಕ್ಕುದಾರನಿಗೆ ಅಥವಾ ಅಲ್ಲಿ ಇರ್ತಕ್ಕಂತ ಒಬ್ಬರಿಗೆ ವಿಷಯ ಹೊರಗ್ ಬಂತೋ, ಹೊರಗ್ ಬಂದಾದ್ಮೇಲೆ ಇದು ಸರಿ ಆಗಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಅವನ್ ಪತ್ರ ಬರ್ದ್ಯಾರ. ಯಾರು ರೆಕಾರ್ಡ್ ರೂಮ್ ನಾವು ಸಂತೋಷ, ಇದು ಸರಿನೇ ಆಗಲ್ಲ, ಇನ್ನು ನಾನೇ ಸಿಕ್ಕಾಕೊಳ್ಳೋದು ಅಂತೇಳಿ ಅವನೇ ಪತ್ರ ಬರ್ದ್ಯಾರ. ಇದು AC ಅವರು, ಜಿಲ್ಲಾಧಿಕಾರಿಗಳು ಈ ರೀತಿಯ ಅಕ್ರಮವನ್ನು ತಡೆಗಟ್ಟೋದಕ್ಕೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು, COD ತನಿಖೆ ಆಗ್ಬೇಕು. ವಿಶೇಷ ತನಿಖಾ ದಳನ ನೇಮಕ ಮಾಡ್ತಕ್ಕಂಥದ್ದಾಗಿ ತನಿಖೆ ಆದ್ರೆ ಈ ತಪ್ಪಿತಸ್ಥರು ಹೊರಗೆ ಬರೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಮುಂದಿನ ದಿವಸದಲ್ಲಿ ಹೋರಾಟ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ, AC ಕಚೇರಿ ಎದುರುಗಡೆ, ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ. ಕಳೆದ ಇಷ್ಟು ದಿವಸ ಆದ್ರೂ ಸಹಿತ 8ನೇ ತಿಂಗಳಲ್ಲಿ ಪತ್ರ ಬರೆದಿದ್ದಾರೆ, ಆದ್ರೂ ಸಹಿತ ಅದ್ರ ಮೇಲೆ ಉನ್ನತ ಮಟ್ಟದ ತನಿಖೆಗೆ ನೀವು ಆದೇಶ ಮಾಡಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಶಕ್ತಿವಂತರಿಲ್ಲಿದ್ದಾರೆ. AC ಇದರಲ್ಲಿ ಭಾಗಿ ಅಂತ ನಾನು ಹೇಳೋದಿಲ್ಲ, ಆದ್ರೆ ಇದ್ರ ಹಿಂದ್ಗಡೆ ಆ ಶಕ್ತಿ ಇರೋದ್ರಿಂದ ನೀವು ಕ್ರಮ ತಗೊಳ್ಳೋದಕ್ಕೆ, ಉನ್ನತ ಮಟ್ಟದ ತನಿಖೆ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ಲಿಲ್ಲ. ಇದನ್ನ ಮಾಡ್ಬೇಕಲ್ಲ, ಪೊಲೀಸ್ ತನಿಖೆ ಮಾಡಿಸ್ಬೇಕಲ್ಲ, ಪೊಲೀಸಿಂದ ವಿಶೇಷ COD ತನಿಖೆಗೆ ರೆಕಮೆಂಡ್ ಮಾಡ್ಬೇಕಲ್ಲ ನೀವು. ಇಲ್ದಿದ್ರೆ ಎಲ್ಲಿ ತಪ್ಪಿದ್ರೆ ಹೊರಗೆ ಬರೋದಕ್ಕೆ ಸಾಧ್ಯ? ಬರೇ ವಜಾ ಆದ್ರೆ ಸಾಕಾಗೋದಿಲ್ಲ. ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ, ಈಗ ಎಷ್ಟು ಪ್ರಕರಣಗಳು ಈಗಾಗಿದ್ದಾವೆ, ಇಂಥವು ಸಾಗರದಲ್ಲಿ ಎಷ್ಟಾಗಿದ್ದಾವೆ ಅನ್ನೋದು ಹೊರಗೆ ಬರಬೇಕು. ಮುಳುಗಡೆ ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದವರು, ಮುಳುಗಡೆ ರೈತರಿಗೆ ಹಕ್ಕುಪತ್ರ ಕೊಡ್ತೀವಿ, KPC ಇದ್ದವ್ರಿಗೆ ನ್ಯಾಯ ಕೊಡ್ತೀವಿ ಅಂದ್ರೆ, KPC ಭೂಮಿಲಿ ಇರೋರಿಗೆ, ಮುಳುಗಡೆ ರೈತರು ಕಂದಾಯ ಭೂಮಿಲಿ ಇರೋರಿಗೆ ನ್ಯಾಯ ಕೊಡ್ತೀವಿ ಅಂದ್ರೆ, ಮುಳುಗಡೆ ರೈತರು ಅರಣ್ಯದಲ್ಲಿರೋರಿಗೆ ನ್ಯಾಯ ಕೊಡ್ತೀವಿ ಅಂದ್ರೆ, 94C ಹಕ್ಕುಪತ್ರ ಕೊಡ್ತೀವಿ ಅಂದ್ರೆ, ಬಗರಪ್ಪಮಲ್ಲಿ ಇರೋರಿಗೆ ಹಕ್ಕುಪತ್ರ ಕೊಡ್ತೀವಿ ಅಂದ್ರೆ, ಅದನ್ನೆಲ್ಲ ಬಿಟ್ಟು ನೀವೇ ಹಕ್ಕುಪತ್ರ ಪಡೆಯಕ್ಕೆ ಹೊರಟಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ? ನಿಮ್ಮಂತವ್ರ ಪರವಾಗಿ ನಾವು ಊರೂರಲ್ಲಿ ಭಾಷಣ ಹೊಡೆದಿವಲ್ಲ, ನಮಗ್ ನಾಚಿಕೆ ಆಗ್ಬೇಕು. ನಮಗೆ ಅಕ್ರಮವಾಗಿ ಮಾಡ್ಕೊಳ್ಳೋದ, ಅಕ್ರಮ ತಿದ್ದುಪಡಿಗಳನ್ನ ಮಾಡ್ಕೊಳ್ಳೋದ, ಮುಳುಗಡೆ ರೈತ 75 ವರ್ಷದ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾನೆ. ಅಲ್ಲಿ AC ಕಚೇರಿಯಲ್ಲಿ ನೋಡಿದ್ರೆ ಒಂದಿಷ್ಟು ಜನ ಅದೇನೋ ಅಕ್ರಮ ಮಾಡ್ಕೊಂಡಿದ್ದಾರೆ ಮುಳುಗಡೆ ಹೆಸರಿನಲ್ಲಿ. ಮುಳುಗಡೆ ರೆಕಾರ್ಡ್ ಅಂತ ತಿದ್ದಿದ್ದಾರೆ. ಯಾರ್ಯಾರ ಮುಳುಗಡೆ ಆಗದಿದ್ದವರೆಲ್ಲ 1 ಗುಂಟೆ ಮುಳುಗಡೆ ಆಗದಿದ್ದವರು 25-30 ಎಕರೆ ಅಕ್ರಮವಾಗಿ ದಾಖಲೆ ಸೃಷ್ಟಿಯಾಗಿದೆ. ಸೇಲ್ ಸರ್ಟಿಫಿಕೇಟ್ ಹಗರಣ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನಿರಂಜನ್ ಎಂಬ ವ್ಯಕ್ತಿ ಮಂಕೋಡು ಸೆರೆ ನಂಬರ್ 12ರಲ್ಲಿ 16 ಎಕರೆಗೆ ಸಂಬಂಧಿಸಿದ ದರಖಾಸ್ತು ಕಡತ ನಕಲನ್ನು ಕೋರಿರುತ್ತಾರೆ. ಕಡತವನ್ನು ಪರಿಶೀಲಿಸದೆ ಮಾಡದೆ ಅವಾಗ ನನಗೆ ಹಿಂದೆ ನಾನು ಕೆಲಸ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ. ಆದ್ರೆ ಇಲ್ಲಿ ಅನುಮಾನ ಬಂತು, ಯಾಕಂದ್ರೆ ದರಖಾಸ್ತಿಂದೆಲ್ಲ ತಿದ್ದುಪಡಿ ಆಗ್ಬಿಟ್ಟಿದೆ. ಹಿಂದಿನ ದಾಖಲೆಗೂ, ಹಿಂದಿನ ತೆಗೆದಿಟ್ಕೊಂಡಿರುವಂತ ದಾಖಲೆಗೂ ಈಗ ಅಲ್ಲಿ ದಾಖಲೆ ತಿದ್ದುಪಡಿ ಆಗಿರೋದಕ್ಕೂ ತಿದ್ದುಪಡಿ ಆಗ್ಬಿಟ್ಟಿದೆ. ಹೀಗೆ ಆಗಿರೋದು ನನಗೆ ಕಂಡು ಬಂದಿದೆ ಅಂತ ಹೇಳಿ ಮೌಖಿಕವಾಗೂ ತಿಳಿಸಿದ್ದಾರೆ. ಜೊತೆಗೆ ರೈಟಿಂಗ್ಸ್ ಅಲ್ಲೂ ಸಹಿತ ಅದು ಬರೆದಿದ್ದಾರೆ. ತಮಗೆ ಸಹಿತ ಆ ಕಾಪಿನ ನಿಮಗೆ ಆ ಕಾಪಿನೂ ಸಹಿತ ಕೊಡ್ತೀನಿ. ಇದು 8ನೇ ತಿಂಗಳಲ್ಲಿ 2024ರಲ್ಲಿ ಅವ್ರ ಪತ್ರ ಬರೆದಿರೋದು. 20/8/2024 ಪತ್ರ ಬರೆದ್ರು. ಅದ್ರ ಮೇಲೆ ಯಾರು ತನಿಖೆ ಮಾಡ್ಬೇಕು? ಯಾರು ತನಿಖೆ? ಅಲ್ಲಿರೋ ಯಾರೋ ತಾಲೂಕ್ ಆಫೀಸಿಂದ ತನಿಖೆ ಮಾಡಿದ್ರೆ ಬರುತ್ತಾ? ಅವರೇ ಅಲ್ಲಿ ತಿದ್ದುಪಡಿ ಮಾಡಿದವರು, ಅವರೇ ಅಲ್ಲಿ ಕಿಂಗ್ ಪಿನ್ಗಳು, ಅವರೇ ಇಷ್ಟು ಕೋಟಿ ರೂಪಾಯಿಗೆ ವ್ಯವಹಾರ ಮಾಡ್ಕೊಂಡವ್ರು, ಕೋಟಿಗಟ್ಟಲೆ ರೂಪಾಯಿಗೆ ವ್ಯವಹಾರ ಆಗಿ ಬುಕ್ ಆದವರು, ಅವರೇ ತನಿಖೆ ಮಾಡಿದ್ರೆ ಇದರಲ್ಲಿ ಯಾರು ತಪ್ಪಿತಸ್ಥರು, ಯಾರು ಇದ್ರಲ್ಲಿ ಹಿಂದ್ಗಡೆ ಇದ್ದಾರೆ, ಯಾರು ಇದನ್ನ ಓಡಾಡಿದ್ದಾರೆ, ಯಾರು ಇದನ್ನ ತಿದ್ದುಪಡಿ ಮಾಡಿದ್ದಾರೆ, ಇದ್ರ ಹೊರಗೆ ಬರ್ಬೇಕಲ್ಲ, ನ್ಯಾಯ ಬರ್ಬೇಕಲ್ಲ, ಹೊರಗೆ ಬರ್ಬೇಕಲ್ಲ. ಜಿಲ್ಲಾಧಿಕಾರಿಗಳಿಗೆ ಹಾಗಾದ್ರೆ ಈ ವಿಷಯ ತಲುಪಿಲ್ವಾ? ಜಿಲ್ಲಾಧಿಕಾರಿಗಳು ಅಂದ್ರೇನು ದಿಲ್ಲಿಲಿದ್ದಾರಾ? ಶಿವಮೊಗ್ಗದಲ್ಲೇ ಇದ್ದಾರೆ. ಇದ್ರ ಮೇಲೆ AC IAS
ಎ ಸಿ ಇದ್ದಾರೆ. ಎ ಸಿ ಅವರು IAS ಆದಂತವರಿಗೆ ತನಿಖೆನ ಹೇಗ್ ಮಾಡಬೇಕು, ಏನು ಪೊಲೀಸ್ ತನಿಖೆ ಕೊಡ್ಬೇಕು ತಾನೆ. ಪೊಲೀಸ್ ತನಿಖೆ ಕೊಟ್ಟು ಇದು ಏನಾಗಿದೆ, ಏನು ಇದರ ಹಿಂದ್ಗಡೆ ಯಾರ್ಯಾರು ಇದ್ದಾರೆ, ಇದರ ಕಿಂಗ್ ಪಿನ್ಗಳು ಯಾರು, ಈ ರೀತಿಯ ಪ್ರಕರಣಗಳು ಇನ್ನೆಷ್ಟಾಗಿದ್ದಾವೆ. ಈ ರೀತಿಯ ಪ್ರಕರಣಗಳು ಕನಿಷ್ಠ 16 ಪ್ರಕರಣಗಳಾಗಿದ್ದಾವೆ. ಇದು ಒಂದೇ ಪ್ರಕರಣ ಅಲ್ಲ, ಮೊದಲ ಪ್ರಕರಣ ಅಲ್ಲ. ಇದು ಸಮಗ್ರ ತನಿಖೆ ಆಗ್ಬೇಕಲ್ಲ, ಉನ್ನತ ಮಟ್ಟದ ತನಿಖೆ ಆಗ್ಬೇಕಲ್ಲ, ಉನ್ನತ ಮಟ್ಟದ ತನಿಖೆಗೆ ರೆಕಮೆಂಡ್ ಆಗ್ಬೇಕಲ್ಲ. ಶಾಸಕ ಊರಿನವರೆಲ್ಲ ಹೋಗಿದ್ರಂತ ಪಾಪ, ಸೂರ್ಯನಗದ್ದರಿ ಪಾಪ ಗೊತ್ತಾಗಿ ಊರಿನವರೆಲ್ಲ ಗ್ರಾಮ ಸಮಿತಿಯರು ಶಾಸಕರ ಹತ್ರ ಹೋಗಿದ್ರಂತ. ಇಲ್ಲ ಬಿಡು ಕ್ಯಾನ್ಸಲ್ ಮಾಡಿಸ್ಬಿಡೋಣ, ಅದನ್ನ ಬಿಡು ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂದ್ರಂತ. ಅಲ್ಲ ರೀ, ಇದು ಇಷ್ಟು ದೊಡ್ಡ ಹಗರಣ, 59 ಎಕರೆ ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿದಿರಿ. ನೀವು ನಿಮ್ ಸಂಬಂಧಿಕರೇ ಅದ್ರಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ತಾಲೂಕು ಆಫೀಸಿನ ಕಚೇರಿ ಮಾತಾಡ್ತಾ ಇದೆ. ನೀವು ಮಾಧ್ಯಮ ಮಿತ್ರರು ಸಹಿತ ನೀವು ತನಿಖಾ ವರದಿ ಮಾಡಿ. ನಾನು ಹೇಳಿದ್ದನ್ನು ನಂಬೇಡಿ. ತನಿಖಾ ವರದಿ ಮಾಡಿ, ತನಿಖೆ ಮಾಡಿ, ಯಾರು ಇದ್ರಲ್ಲಿ ಹಿಂದ್ಗಡೆ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡಿ ಇದನ್ನ ಮಾಡಿ. ಇದು ಹಂಗೆ ಗೊತ್ತಾದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡೋದು. ಗೊತ್ತಾಗದೇ ಇರೋದು ಎಷ್ಟಿದಾವಿನ್ನು. ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಮಾತನಾಡಿ, ಎಲ್ಲಾಗತ್ತೆ ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸರ್ಕಾರವನ್ನು ಒತ್ತಾಯಿಸ್ತೇನೆ, ಹಿಂದಿನ ಪದ್ಧತಿಯನ್ನೇ ಮಾಡಿ ಒಂದೇನು 20-25 ಸಾವಿರ ಕಟ್ಟಿದ್ರೆ ಅವನಿಗೆ ಎಷ್ಟು ಕಂಬ ಬೇಕು ಅವರು ಅಂದಾಜು ಮಾಡಿ ಕೊಡ್ತಿದ್ರು. ಆ TC ಒದಗಿಸ್ಬೇಕು ಅಂತ ಹಿಂದಿನ ಪದ್ಧತಿಯನ್ನೇ ಮಾಡ್ಬೇಕು. ಆಗ ಮಾತ್ರ ರೈತ ಒದಗಿಸ್ತಾನೆ. ಅದರ ಜೊತೆಗೆ ರೈತನಿಗೆ ನಾನು ಕರೆಂಟ್ 3 ಫೇಸ್ ಅನ್ನ ಯಾವ ಸಮಯಕ್ಕೆ ಯಾವ ಏರಿಯಾಕ್ಕೆ ಯಾವಾಗ ಕೊಡ್ತೀವಿ ಅನ್ನೋದನ್ನ ಇಲಾಖೆಯವರು ಅದನ್ನ ರೈತರಿಗೆ ತಿಳಿಸ್ಬೇಕು. ನಾಮಫಲಕವನ್ನಾರ ಹಾಕ್ಬೇಕು, ಪಂಚಾಯತಿ ಮುಖಾಂತರ ಅವರ ಲೈನ್ ಮ್ಯಾನ್ ಮುಖಾಂತರ ತಿಳಿಸಿದರೆ ರೈತ ಒಂದಿಷ್ಟು ಇದು ಮಾಡ್ಕೊಳ್ತಾನೆ. ಅದ್ರ ಜೊತೆಗೆ ಈಗ ತೀರ್ಥಹಳ್ಳಿ ಆಗೋದಿಲ್ಲ KFD ಶುರುವಾಗಿದೆ. ಪೇಪರಲ್ಲೂ ನಾನು ಮಾಧ್ಯಮದಲ್ಲೂ ನೋಡಿದ್ದೀನಿ, 2 ಜನ ಸತ್ತೋದ್ರು ಅಂತಾನು ತಿಳ್ಕೊಂಡಿದ್ದೀನಿ, ವಿಷಯವನ್ನು ತಿಳ್ಕೊಂಡಿದ್ದೀನಿ. ಆ ರೀತಿ ಆರೋಗ್ಯ ಇಲಾಖೆ KFD ಅನ್ನ ಬಹಳ ಗಂಭೀರವಾಗಿ ಇದನ್ನ ಮಾಡಬೇಕು. ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ ಅರುಗೋಡು ಆ ಕಡೆ ಅಲ್ಲಿ ಈಗ ಡಾಕ್ಟ್ರೇ ಇಲ್ಲ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಈಗೇನೋ ರೈತರು ಆ ಕಡೆಯಿಂದ ಬಂದವರು 3 ಜನ ಬಂದ ಮೇಲೆ ವಾರಕ್ಕೆ 3 ಸರಿ ಒಬ್ಬ ಡಾಕ್ಟರ್ ಹೋಗ್ತಿದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಅದಾಗಬಾರ್ದು, ಕಾಯಂ ಡಾಕ್ಟರ್ ಅಲ್ಲಿ ಒಬ್ರು ಇರಬೇಕು. ಪತ್ರಿಕಾ ಮಾಧ್ಯಮರಿಗೆ ಸ್ವಾಗತವನ್ನು ಕೋರ್ತಾ, ಏನು ಈಗ ಬೇಸಿಗೆ ಕಾಲ, ರೈತರಿಗೆ ವಿದ್ಯುತ್ ಸಮರ್ಪಕವಾಗಿ ಆಗ್ತಾ ಇಲ್ಲ. ರೈತರು KB ಆಫೀಸು ಮನೆ, KB ಆಫೀಸು ಮನೆ ಅಲದಾಡತಕ್ಕಂಥ ಪರಿಸ್ಥಿತಿ ಹೆಚ್ಚಾಗಿದೆ. ಇದೊಂದು 3-4 ತಿಂಗಳು ಕರೆಂಟನ್ನು ಅವರು ರೈತರಿಗೆ ಸರಿಯಾಗಿ ಕೊಟ್ರೆ ಒಳ್ಳೆ ರೀತಿಯಲ್ಲಿ ನಾವು ರೈತರ ಪರ, ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದಾಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಅವ್ರು ಬಂದಿದ್ದು ಈಗ ಆಡಳಿತ ನಡೆಸ್ತಕ್ಕಂಥವ್ರು. ಆದ್ರೆ ಅವ್ರಿಗೆ ಕರೆಂಟ್ ಯಾವಾಗ ಕೊಡ್ತಾರೆ ಅನ್ನೋದು ಕೂಡ, 3 ಫೇಸ್ ಯಾವಾಗ ಕೊಡ್ತೀವಿ ಅನ್ನೋದನ್ನು ಕೂಡ ರೈತರಿಗೆ ಇನ್ನೂ ಹೇಳಿಲ್ಲ. ಅವ್ರು ರಾತ್ರಿ ಹೋಗಿ ಕಾಯ್ಬೇಕು, ಆ ಟೈಮಿಗೆ ಬಂದಿರಲ್ಲ, ಮತ್ತೆ ಮನೆಗೆ ಬರ್ಬೇಕು, ಮತ್ತೆ ಬಂದೈತಿ ಅಂತ ಯಾರೋ ಹೇಳಿದ ಮೇಲೆ ಮತ್ತೆ ಓಡೋಗ್ಬೇಕು. ಈ ರೀತಿಯಾಗಿದೆ ಫಸಲು. ಈಗ ಒಂದು 3-4 ತಿಂಗಳಲ್ಲಿ ಕೊಟ್ಟರೆ, ಇಲ್ದಿದ್ರೆ ಅಡಿಕೆ ಮರ ಬೆಳೆದಿರ್ತಕ್ಕಂಥ ರೈತರದ್ದು ಮರ ಸರ್ವನಾಶ ಆಗೋಗ್ತದೆ. ಫಸ್ಟ್ ಅದಾಗ್ಬೇಕು, ಸಮಯನಾದ್ರೂ ನಿಗದಿಪಡಿಸಿ ನೀವು 3 ಫೇಸ್ ನಾವು ಯಾವಾಗ ಕೊಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಹಿಂದಿನ ಪದ್ಧತಿ ಏನಿತ್ತು, ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಅದರ ಹಿಂದೆ ಇದ್ದಾಗ ರೈತರು ಅಕ್ರಮ ಮಾಡ್ಕೊಂಡಿದ್ದನ್ನ ಸಕ್ರಮ ಮಾಡ್ಕೊಳ್ಳಿಕ್ಕೆ 20,000-25 ಸಾವಿರ ಕಟ್ಟಿದ್ರೆ ಸಾಕಾಗ್ತದೆ. ಕಂಬವನ್ನ ಹಾಕಿ TC ಹಾಕಿ ಕೊಡ್ತಿದ್ವಿ. ಆದ್ರೆ ಈಗ ಆ ಪದ್ಧತಿಯನ್ನ ತೆಗ್ದಿದ್ದಾರೆ ಇವರು ಬಂದ ಕೂಡಲೇ. ಈಗೊಬ್ಬ ರೈತ TC ತಗೋಬೇಕು, ಕಂಬವನ್ನ ಹಾಕ್ಬೇಕಂದ್ರೆ 2,20,000 ಕಟ್ಟಬೇಕು ಒಬ್ಬ ರೈತ. ಸಣ್ಣ ಪುಟ್ಟ ರೈತರ ಹತ್ರ ಆಗುವಂತ ಕೆಲಸವ ಇದು? ಈಗೇನೋ ಕೆಲವು ಹಿಂದೆ ಮಾಡ್ಕೊಂಡವರು ಅನುಕೂಲಸ್ಥರು ಅವ್ರು ಕಟ್ಬೋದು ಹೊಸದಾಗಿ, ಆದ್ರೆ ಈಗ ಹೊಸದಾಗಿ ತೋಟ. ಗೋಷ್ಠಿಯಲ್ಲಿ ಅರುಣ್ ಪೂಜಾರಿ ಹಾಜರಿದ್ದರು. ಫೆಬ್ರವರಿ 24ರಂದು ಅವ್ವಾಸಂತೆ 14 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11:30ರಿಂದ ರಾತ್ರಿ 8:30ರವರೆಗೆ ಏರ್ಪಡಿಸಿದೆ ಎಂದು ಸ್ಪಂದನ ತಂಡದ ಮುಖ್ಯಸ್ಥೆ MV ಪ್ರತಿಭಾ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೀವನ್ಮುಖಿ ಸಾಗರ ತಂಡದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು. ಇವರು HS ರೋಹಿಣಿ ಅಂತ ಹೇಳಿ ಸದ್ಯ ಸಾಗರದಲ್ಲಿ ವಾಸ ಇದ್ದಾರೆ. ಅವರು ಒಳ್ಳೆ ಫೋಟೋಗ್ರಾಫರ್ ಕೂಡ ಹೌದು. ಅವರ ಫೋಟೋಗ್ರಫಿ ಎಕ್ಸಿಬಿಷನ್ ಎಲ್ಲ ನಾವು ಮಾಡಿದ್ವಿ.
ಇವರು ಅಮೃತ ಕಾಕಲ್ ಅಂತೇಳಿ. ಇವರು ಶುದ್ಧ ಮರದ ಗಾಣದ ಎಣ್ಣೆನ ತಯಾರು ಮಾಡ್ತಾರೆ. ಶೇಂಗಾ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಈ ಥರದಲ್ಲಿ ಸುಖಿಯಲ್ಲಿ ಈ ಥರದ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ. ಜೀವನ್ಮುಖಿ ಸದಸ್ಯರು ನಾವೆಲ್ಲರೂ ಕೂಡ. ನಾನು ಪ್ರತಿಭಾ ಜೀವನ್ಮುಖಿಯ ಸದಸ್ಯ. ನಾವು ಕಳೆದ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಜೀವನ್ಮುಖಿನ ಆರಂಭಿಸಿದ್ದು ಶ್ರೀಯುತ ಪ್ರಸನ್ನ ಅವರು. ಚರಕ ಸಂಸ್ಥೆಯ ಮತ್ತೊಂದು ಅಂಗಸಂಸ್ಥೆ ನಮ್ದು. ಅದರ ಆಶಯಗಳನ್ನೇ ಇಟ್ಟುಕೊಂಡು ನಾವು ಜೀವನ್ಮುಖಿಯನ್ನ ನಗರ ಭಾಗದಲ್ಲಿ ಮುಂದುವರಿಸಬೇಕು ಅಂತ ಕೋವಿಡ್ ನಂತರ ಪ್ರಸನ್ನ ಸರ್ ನಮ್ಗಳಿಗೆ ಜವಾಬ್ದಾರಿನ ವಹಿಸ್ಕೊಟ್ರು. ಅದರಂತೆ ನಿರಂತರವಾಗಿ ನಾವು ಈ ಒಂದು ಜೀವನ್ಮುಖಿನ ನಡೆಸ್ಕೊಂಡು ಬರ್ತಿದ್ದೀವಿ. ಬಹಳ ಮುಖ್ಯವಾಗಿ ನಾವು ವ್ಯಾಪಾರ ಉದ್ಯಮ, ಮಹಿಳಾ ಸ್ವಾವಲಂಬನೆಯನ್ನ ಗುರಿಯನ್ನಾಗಿ ಇಟ್ಕೊಂಡಿದ್ದೀವಿ. ಪರಿಸರದ ಕಾಳಜಿ, ಮಹಿಳಾ ಸ್ವಾವಲಂಬನೆ, ಮಹಿಳೆಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ತರ ಇತ್ಯಾದಿ ವಿಚಾರಗಳನ್ನ ಇಟ್ಕೊಂಡು ಜೀವನ್ಮುಖಿ ನಡ್ಕೊಂಡು ಬರ್ತಾ ಇದೆ. ಮೊದಲನೇ ವರ್ಷ 10 ಜನರಿಂದ ಶುರು ಮಾಡಿದ್ವಿ. ರೋಹಿಣಿಯವರು ಅವತ್ತಿಂದ ಜೊತೆಲಿದ್ದಾರೆ. ಮೊದಲು 10 ಜನದಲ್ಲೂ ಅವರು ಒಬ್ರು. ಆನಂತರ 2ನೇ ವರ್ಷಕ್ಕೆ 35 ಜನ ಆದ್ವಿ. 3ನೇ ವರ್ಷ ನಾವು 80 ಜನ. ಇದೀಗ 4ನೇ ವರ್ಷ 110 ಸದಸ್ಯರನ್ನ, ಸಾಗರದ ಭಾಗದ 110 ಸದಸ್ಯರನ್ನ ಒಳಗೊಂಡು ಕಳೆದ ತಿಂಗಳು ನಾವು ಶುರು ಮಾಡಿದ್ವಿ. ನಿನ್ನೆ ಅಷ್ಟೇ ಒಂದು ಡಿಜಿಟಲ್ ಮಾರುಕಟ್ಟೆ ತರಬೇತಿ ಶಿಬಿರ ಕೂಡ ಮಾಡಿದ್ವಿ. ನಾಡಿದ್ದು 24ನೇ ತಾರೀಕು ಈಗ ಸದಸ್ಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕಳೆದ 13 ಸಂತೆಗಳಲ್ಲಿ ನಾವು 2 ಮಾತ್ರ ಮಹಾಸಂತೆ ಅಂತೇಳಿ ಸಾಗರದ ಗಾಂಧಿ ಮೈದಾನದಲ್ಲಿ ಮಾಡಿದ್ವಿ. ಉಳಿದ ಎಲ್ಲಾ ಸಂತೆಗಳನ್ನ ಚರಕ ಅಂಗಡಿಯಲ್ಲಿ, ಸಾಗರದ SPM ರಸ್ತೆಯಲ್ಲಿ ಇರ್ತಕ್ಕಂತಹ ಚರಕ ಮನೆಯಲ್ಲಿ ನಾವು ಮಾಡ್ತಾ ಇದ್ವಿ. ಇದೀಗ ಸದಸ್ಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ 110 ಆಗಿರೋದ್ರಿಂದ ನಮ್ಮಲ್ಲಿ ಹೆಚ್ಚು ಜನರಿಗೆ ಅವಕಾಶ ಸಿಗಬೇಕು ಮಳಿಗೆಗಳನ್ನ ಹಾಕ್ಲಿಕ್ಕೆ. ಅಲ್ಲಿ ಚರಕ ಮನೆಯಲ್ಲಿ ಜಾಗ ಸಣ್ಣದಾಗತ್ತೆ ಅನ್ನೋ ಕಾರಣದಿಂದ ನಾವು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಹಬ್ಬ ಸಂತೆಯನ್ನ ಈ ಬಾರಿ ಮಾಡ್ತಾ ಇದ್ದೀವಿ. ಜೀವನ್ಮುಖಿಯ ಹಲವಾರು ಸದಸ್ಯರು ಎಂದಿನಂತೆ ಸಾಂಪ್ರದಾಯಿಕ ತಿನಿಸುಗಳನ್ನ ರೆಡಿ ಮಾಡ್ತಾರೆ, ಬೇರೆ ಬೇರೆ ಕರಕುಶಲ ವಸ್ತುಗಳನ್ನ ಪ್ರದರ್ಶನ ಮಾಡ್ತಾರೆ. ಜೊತೆಲಿ ನಮ್ಮ ಚರಕದ ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣಗಾರಿಕೆಯ ಉತ್ಪನ್ನಗಳು ರಿಯಾಯಿತಿ ದರದಲ್ಲಿ ಇರುತ್ತೆ. ಅದ್ರ ಜೊತೆಯಲ್ಲಿ ಶಿರ್ಸಿ ಭಾಗದಿಂದ 3-4 ಜನ ಹೆಣ್ಣುಮಕ್ಳು, ರೈತ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಶಿವಮೊಗ್ಗದಿಂದ ಅವರು ಹ್ಯಾಂಡ್ ಮೇಡ್ಸ್ ಅನ್ನ ತಗೊಂಡು ಬರ್ತಕ್ಕಂಥ ಕೆಲವರು ಸಿರಿಧಾನ್ಯ ಉತ್ಪನ್ನಗಳನ್ನ ತೆಗೆದುಕೊಂಡು ಬರ್ತಿದ್ದಾರೆ. ಹೊಸನಗರ ಭಾಗದಿಂದ ಒಬ್ಬ ಹೆಣ್ಮಗಳು ತೊಡದೇವಲ್ಲಿ ಬೇರೆ ಬೇರೆ ನವಣೆಯಲ್ಲಿ ಈ ತರ ಹೊಸದಾಗಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಅವರು ಕೂಡ ಇರುವಕ್ಕಿ ಕಡೆ ಸೈಡ್ನವರು, ಅವರು ಅಲ್ಲಿಂದ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಒಟ್ಟು 20 ಮಳಿಗೆಗಳನ್ನ ಒಳಗೊಂಡಂತಹ ಒಂದು ಹಬ್ಬ ಸಂತೆ ನಡೀತಾ ಇದೆ. ಈ ಒಂದು ಸಂತೆಗೆ ಸಾಗರದ ಸುತ್ತಮುತ್ತಲ ಗ್ರಾಹಕರು ಬರಬೇಕು. ನಮ್ಮ ಕೈಮಗ್ಗ ನೇಕಾರಿಕೆಯ ಮತ್ತೆ ಮಹಿಳಾ ಗ್ರಾಮೋದ್ಯೋಗವನ್ನ ಬಂದು ಕೊಂಡ್ಕೊಳ್ಳೋದ್ರ ಮೂಲಕ, ನೋಡೋದ್ರ ಮೂಲಕ ಸಪೋರ್ಟ್ ಮಾಡಬೇಕು. ಅದಕ್ಕೆ ನೀವು ಪತ್ರಿಕಾ ಪ್ರಕಟಣೆಯ ಮೂಲಕ ಸಹಕರಿಸಬೇಕು ಅಂತ ನಿಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ HS ರೋಹಿಣಿ, ಅಮೃತ ಕಾಕಾಲ್ ಇನ್ನಿತರರು ಹಾಜರಿದ್ದರು. ನಮ್ಮ ನಡುವಿನ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭಾವಂತರು ಇರುತ್ತಾರೆ. ಅವರ ಪ್ರತಿಭೆಯನ್ನು ಸ್ಥಳೀಯವಾಗಿ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದು ನಗರಸಭಾ ಸದಸ್ಯೆ ಸವಿತಾ ವಾಸು ತಿಳಿಸಿದರು. ಸಾಗರದ ಶಿವಪ್ಪನಾಯಕ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಬೆಳಲಮಕ್ಕಿ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಭಾ ಕಾರಂಜಿ ಇರ್ಬೋದು, ಆಟೋಟ ಸ್ಪರ್ಧೆಗಳಿರ್ಬೋದು, ಕೆಲವೊಂದು ಬುದ್ಧಿವಂತ ಮಕ್ಕಳು ಮಾತ್ರ ಭಾಗವಹಿಸ್ತಾರೆ. ಆದ್ರೆ ಕಲಿಕಾ ಹಬ್ಬ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳು ಸಹ ಇದರಲ್ಲಿ ಕಲಿಕೆಯ ಕೆಲಸವನ್ನು ಮಾಡಬಹುದು. ಇದರಲ್ಲಿ ಶ್ರಮ ವಹಿಸ್ತಿರೋರು ಯಾರು? ನಮ್ಮ ಶಿಕ್ಷಕರು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಜಾಣರಂತ ಮಾಡುವಂತ ಕೆಲಸ ಅವ್ರಿಗೆ ಇದೆ. ಇದರಲ್ಲಿ ಅದು ಗೊತ್ತಾಗಲ್ಲ. ಟೀಚರ್ ಶ್ರಮ ಏನಂತ ಯಾರಿಗೂ ಗೊತ್ತಿರಲ್ಲ. ಆ ಟೀಚರ್ ಏನು ಕಲಿಸ್ತಾರೆ ಅಂತ. ಅದು ಹಿಂದೆ ತುಂಬಾ ಶ್ರಮ ಇರುತ್ತೆ. ಆ ಕಲಿಕೆಯಲ್ಲಿ ಹಿಂದಿರುವಂತ ಮಕ್ಕಳನ್ನ ಬುದ್ಧಿವಂತ ಸ್ಥಾನಕ್ಕೆ ತರುವಂತ ಶಿಕ್ಷಕರ ಪಾತ್ರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಈ ಒಂದು ವೇದಿಕೆ ಮೂಲಕ ಕೇಳ್ತಾ ಇದ್ದೀನಿ. ಅವ್ರ ಮಕ್ಕಳು ನೋಡೋಕೆ ಟೈಮ್ ಇರಲ್ಲ. ಟೀಚರ್ ಅಂತ ಹೇಳಿದ್ರೆ ಮನೇಲಿ ಬೇರೆ ಗಡ್ಬಿಡಿ ಕೆಲಸ ಮುಗಿ ಸ್ಕೂಲಿಗೆ ಹೋಗ್ಬೇಕು. ಆಮೇಲೆ ನಮ್ಮ ಶಾಲೆ ಒಂದು ಸ್ಥಾನಕ್ಕೆ ಬರ್ಬೇಕನ್ನೋದ್ರಲ್ಲಿ ಅವ್ರ ಶ್ರಮ ಇರುತ್ತೆ. ಉದಾಹರಣೆಗೆ ಇಲ್ಲಿ ನಮ್ಮ ಸೋನಿಯಾ ಟೀಚರ್ ಇದ್ದಾರೆ, ಇದೇ ಶಾಲೆಯಲ್ಲಿ ಪಾಠ ಮಾಡಿದವರು. 1ನೇ ಕ್ಲಾಸಿಂದ ನನ್ನ ಮಗಳು ಸಹ ಇಲ್ಲೇ ಓದೋರು. ಅವ್ರ ಮಗಳಿಗೆ ಅಷ್ಟೊಂದು ಉತ್ಸಾಹದಿಂದ ಇವಾಗಲೂ ನಾನು ನೋಡ್ತಾ ಇದ್ದೀನಿ, ಅಷ್ಟೊಂದು ಗೌರವ ಕೊಡ್ತಿದ್ದಾರೆ. ಯಾಕೆ ನಾವು ಮಕ್ಕಳನ್ನ ಯಾವ ರೀತಿ ಶಿಸ್ತಿನಲ್ಲಿ ಬೆಳೆಸ್ತೀವಿ, ಅವರ ಮುಂದಿನ ಜೀವನ ಉಜ್ವಲ ಆಗತ್ತೆ. ಸಣ್ಣವ್ರು ಇದ್ದಾವ ಗೊತ್ತಾಗಲ್ಲ, ಈ ಟೀಚರ್ಪ್ಪ ಯಾಕೆ ಬೈತಾರೆ, ಯಾಕೆ ಹೇಳ್ತಾರೆ ಅನ್ಸುತ್ತೆ. ಆಮೇಲೆ ಅವ್ರು ಹೋಗ್ತಾ ಹೋಗ್ತಾ ಅವ್ರ ಕಲಿಕೆಯ ಶ್ರಮ ಅವರಲ್ಲಿ ಮೂಡುತ್ತೆ. ಬೆಳೆದಕ್ಕೆ ಒಂದು ಉತ್ತಮ ಸ್ಥಾನ ಹೋದಾಗ ಆ ಟೀಚರ್ಸ್ ಇವಾಗಲೂ ನೆಟ್ ಮಾಡ್ಕೊಳ್ತಾರೆ. ಹಾಗೆ ಈ ಪಾತ್ರದಲ್ಲಿ ಎಲ್ಲ ಶಿಕ್ಷಕರ ಪಾತ್ರ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಿರೋದು ನಮ್ಗೆ ತುಂಬಾ ಹೆಮ್ಮೆ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಕಾರ್ಯಕ್ರಮ ಆಯೋಜನೆಯಲ್ಲಿ
ತೊಡಗಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಾನು ಬೇಗ ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಬೇಕು. ಎಲ್ಲರ ಅಪ್ಪಣೆ ಮೇರೆಗೆ ತಗೊಂಡು ನಾನು ತೆರಳದೇ ಇದ್ದೀನಿ. ಎಲ್ಲರಿಗೂ ಧನ್ಯವಾಗಲಿ, ಶುಭವಾಗಲಿ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೋಹನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಭೂಮೇಶ್, ರಮೇಶ್, ಪಾಲಕ್ಷಪ್ಪ, ವಿಟಿ ಸ್ವಾಮಿ, ದೇವೇಂದ್ರಪ್ಪ, ದಿನೇಶ್, ಜ್ಯೋತಿರೀನಾ ಅಂದ್ರಾದೆ, ಹನುಮಂತಪ್ಪ, ಮಂಜುಳಾ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.